ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವಿವತ್ತು ಡೆಲ್ಲಿಯಲ್ಲಿ ನಡೀತಾ ಇರುವಂಥ ಸ್ಯಾಮ್ಸಂಗ್ ಅವ್ರದ್ದು ಬಿಸ್ಪೋಕಿಯ ಟೆಕ್ ಸೆಮಿನಾರಿಗೆ ಬಂದಿದ್ದೀವಿ. ಇಲ್ಲಿ ಸ್ಯಾಮ್ಸಂಗ್ ಅವರು ಕೆಲವೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಎಲ್ಲ ಶೋಕೇಸ್ ಮಾಡ್ತಾ ಇದ್ದಾರೆ. ಬನ್ನಿ ಒಂದೊಂದಾಗಿ ಈ ಪ್ರಾಡಕ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವೇನು ನೋಡ್ತಾ ಇದ್ರೆ ಇದು ಬಿಸ್ಪೋಕಿಯ ಸ್ಮಾರ್ಟ್ ರೆಫ್ರಿಜರೇಟರ್ ಆಯ್ತಾ. ನಮ್ಗೆ ಇದರಲ್ಲಿ ಸೆನ್ಸಾರ್ ಸಹ ಇದೆ. ಡೋರ್ ಓಪನ್ ಮಾಡೋದಕ್ಕೆ ಜಸ್ಟ್ ಹಿಂಗಂದ್ರೆ ಸಾಕು, ಡೋರ್ ಓಪನ್ ಆಗುತ್ತೆ. ಮತ್ತು AI ವಿಷನ್ ಸಹ ಇದೆ. ಇದ್ರ ಒಳಗಡೆ ಏನೇ ಇಟ್ಟರೂ ಸಹ ಅದೇ ಆಟೋಮೆಟಿಕ್ ಆಗಿ ರೆಕಗ್ನೈಸ್ ಮಾಡುತ್ತೆ. ನಾನು ವಸ್ತುವನ್ನು ಹೇಳ್ತೀನಿ ನೋಡಿ, ರೆಕಗ್ನೈಸ್ ಮಾಡ್ತು. ಸೊ ಕಾರ್ನ್ ಇದೆ ಅಂತ ನಾನು ಬೇಕಾದರೆ ಗೋ ಟು ಫುಡ್ಸ್ಗೆ ಹೋಗ್ಬಿಟ್ಟು ಇದನ್ನು ಕಾರ್ನ್ ಅಂತ ಮಾಡ್ಬೋದು. ಎಕ್ಸ್ಪೈರಿ ಡೇಟನ್ನು ಸೆಟ್ ಮಾಡ್ಬೋದು. ಸೇವ್ ಮಾಡಿದ್ರೆ ಇದ್ರೊಳಗಡೆ ಆಟೋಮೆಟಿಕ್ ಆಗಿ ಒಳಗಡೆ ಏನಿದೆ ಅಂತ ಸೇವ್ ಆಗಿಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಐಟಮು. ಸೊ ಇದನ್ನು ಒಳಗಿಟ್ಟ ತಕ್ಷಣ ಆಟೋಮೆಟಿಕ್ ಆಗಿ ನೋಡಿ ಮತ್ತೊಮ್ಮೆ ಇನ್ನೊಂದು ವಸ್ತುವನ್ನು ಆ್ಯಡ್ ಮಾಡುತ್ತೆ. ಸೇಮ್ ಅದೇ ರೀತಿ ನಾನು ಇದಕ್ಕೆ ಹೆಸರನ್ನು ಹಾಕಿ ಎಕ್ಸ್ಪೈರಿ ಡೇಟನ್ನು ಹಾಕ್ಬಿಟ್ಟು ಸೇವ್ ಮಾಡಿದ್ರೆ ಇದ್ರೊಳಗಡೆ ನಿಮಗೆ ಸೇವ್ ಆಗಿಬಿಡುತ್ತೆ. ಎಕ್ಸ್ಪೈರಿ ಇರೋದ್ರಿಂದ ನೆಕ್ಸ್ಟು ನೀವು ಆ ಪ್ರಾಡಕ್ಟನ್ನು ಯೂಸ್ ಮಾಡಿಲ್ಲ ಅಂತ ಅಂದರೆ ಮುಂದೊಂದು ದಿನ ಇದು ಬೇಗ ಎಕ್ಸ್ಪೈರಿ ಆಗಿಬಿಡುತ್ತೆ, ಯೂಸ್ ಮಾಡ್ಕೊಳ್ಳಿ ಅಂತ ನಮಗೆ ನೋಟಿಫಿಕೇಶನ್ ಸಹ ಕೊಡುತ್ತೆ. ಜೊತೆಗೆ ಈ ಸಲ AI ವಿಷನ್ ಅಪ್ಗ್ರೇಡ್ ಮಾಡಿಬಿಟ್ಟು ಹೊಸ 37 ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸನ್ನು ರೆಕಗ್ನೈಸ್ ಮಾಡೋ ರೀತಿ ಮಾಡಿದ್ದಾರೆ. ಮತ್ತು 50 ಪ್ಯಾಕ್ ಆಗಿರುವಂಥ ಐಟಮ್ಸ್ಗಳನ್ನು ರೆಕಗ್ನೈಸ್ ಮಾಡಿ ಸ್ಟೋರ್ ಕೂಡ ಮಾಡ್ಕೊಬೋದು. ಮತ್ತು ಆಲ್ರೆಡಿ ನಿಮ್ಮ ಫ್ರೀಸರ್ನಲ್ಲಿರುವಂಥ ವೆಜಿಟೇಬಲ್ಸ್ಗಳನ್ನು ತಲ್ಲಿಡ್ಕೊಂಡ್ಬಿಟ್ಟು ಅದರಲ್ಲೇ ಏನು ರೆಸಿಪಿ ಮಾಡ್ಬೋದು ಅನ್ನೋದನ್ನು ಕೂಡ ಸಜೆಸ್ಟ್ ಮಾಡುತ್ತೆ. ಮತ್ತು AI ಎನರ್ಜಿ ಮೋಡನ್ನು ಅಂದರೆ ನಮ್ಮ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಒಳಗಡೆ ಇರುತ್ತದು, ಅದನ್ನು ಯೂಸ್ ಮಾಡಿಕೊಂಡು ಅಪ್ ಟು 10% ಎನರ್ಜಿಯನ್ನು ಸೇವ್ ಕೂಡ ಮಾಡ್ಬೋದು. ಈ ಸೆನ್ಸಾರು ನೋಡಿ ಎರಡು ಕಡೆನೂ ಇದೆ. ಇಲ್ಲೂ ಇದೆ ಸೆನ್ಸಾರು, ಸೊ ಈ ಕಡೆನೂ ಇದೆ. ಸೊ ಡೋರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಮತ್ತು ಇದರಲ್ಲಿ ನಮಗೆ ಬಿಕ್ಸ್ಬಿ ಸಹ ಸಿಗ್ತದೆ ಆಯಿತಾ. ಸೊ ನೀವು ವಾಯ್ಸ್ ಕಮಾಂಡ್ನ ಮುಖಾಂತರನೂ ಈ ಡೋರ್ಗಳನ್ನು ಓಪನ್ ಮಾಡ್ಬೋದು. ನೀವು ಮನೆಗೆ ಗ್ರಾಸರಿ ತೊಗೊಂಡ್ಬರ್ತೀರಾ, ಎರಡು ಕೈಯಲ್ಲೂ ವಸ್ತುಗಳಿರುತ್ತೆ. ಸೊ ಈ ರೀತಿ ಎರಡು ಕೈಯಲ್ಲೂ ಗ್ರೋಸರಿ ಇಟ್ಕೊಂಡಿರ್ತೀರಾ, ಓಪನ್ ಮಾಡೋದಕ್ಕಾಗಲ್ಲ. ಸೊ ಸೆನ್ಸಾರಿಂದ ಬೇಕಾದರೆ ಹಿಂಗಂದ್ರೂ ಓಪನ್ ಆಗುತ್ತೆ ಈ ರೀತಿ ಆಯಿತಾ. ಒಂದು ಆಪ್ಷನ್ ಇದು. ಅಥವಾ AI ಮುಖಾಂತರ, ಹೇ ಬಿಕ್ಸ್ಬಿ ಓಪನ್ ದ ರೆಫ್ರಿಜರೇಟರ್ ಡೋರ್. ಸೊ ಫೈನಲಿ ನೋಡಿ, ಟಚ್ ಮಾಡ್ದಂಗೆ ಡೋರ್ ಓಪನ್ ಆಗುತ್ತೆ. ಸೊ ನಾವು ಇದ್ರೊಳಗಡೆ ಇಟ್ಟು ಕ್ಲೋಸ್ ಮಾಡಿದ್ರೆ ಮತ್ತೊಮ್ಮೆ ಅಲ್ಲಿ ಆಟೋಮೆಟಿಕ್ ಆಗಿ ನಾವೇನು ಒಳಗಡೆ ಇಟ್ಟು ನೋಡಿ ರೆಕಗ್ನೈಸ್ ಮಾಡ್ತು ಎರಡು ವಸ್ತು ಇಟ್ಟೆ ಅಂತ. ನೀವು ಮತ್ತೊಮ್ಮೆ ಇದಕ್ಕೆ ರೀನೇಮ್ ಮಾಡಿ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ, ನಮಗೆ ಇದರಲ್ಲಿ ಮ್ಯೂಸಿಕ್ ಆಪ್ಷನ್ನು, ಯೂಟ್ಯೂಬು ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ರೆಸಿಪೀಸ್ಗಳು ಕೂಡ ಇಲ್ಲೇ ಸಿಗುತ್ತೆ ನಿಮಗೆ ಆಯಿತಾ. ಮತ್ತು ಇಲ್ಲಿ ನೋಡಿ, ಇದು ಡಿಸ್ಪ್ಲೇ ನಮ್ಮದು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ನು. ಡೋರನ್ನು ಓಪನ್ ಮಾಡಿದ ತಕ್ಷಣ ನೋಡಿ ನೋಟಿಫಿಕೇಶನ್ ಬರುತ್ತೀಗ. AI ಓಮ್ ಬಿಸ್ಪೋಕಿಯ ರೆಫ್ರಿಜರೇಟರ್ದು ಡೋರ್ ಓಪನ್ ಆಯಿತು ಅಂತ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ಮ ಮನೇಲಿ ಮಕ್ಕಳು ಇದ್ದರೆ ಫ್ರಿಜ್ಜನ್ನು ಓಪನ್ ಮಾಡಿದ್ರೆ ನಿಮ್ಮ ಫೋನ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾರು ಓಪನ್ ಮಾಡ್ತಾ ಇದ್ದಾರೆ ಅಂತ. ಸೊ ಫುಲ್ ಎಲ್ಲ ಡಿವೈಸ್ಗೂ ಇದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಆಯ್ತಾ. ಸೊ ಹೆವಿ ಇಂಟ್ರೆಸ್ಟಿಂಗ್ ಫೀಚರ್. ನೀವೇನು ನೋಡ್ತಾ ಇದ್ದೀರಾ, ಇದು ಬಿಸ್ಪೋಕಿಯ ಇದು ಡಬಲ್ ಡೋರ್ ಫ್ರಿಡ್ಜ್ ಆಯ್ತಾ. ಇದರಲ್ಲಿ ನಮಗೆ 300 ಲೀಟ್ರಿಂದ 400 ಲೀಟರ್ ತನಕ ಕೆಪಾಸಿಟಿ ಸಿಕ್ಬಿಡುತ್ತೆ. ಇದೊಂದು ರೀತಿ ಸ್ಲೀಕ್ ಫ್ಲಾಟ್ ಡಿಸೈನ್ ವಿತ್ ಬಿಲ್ಟ್ ಇನ್ ವೈಫೈ ಸಿಗ್ತಾ ಇದೆ. ಜೊತೆಗೆ ಟ್ವಿನ್ ಕೂಲಿಂಗ್ ಪ್ಲಸ್ ಟೆಕ್ನಾಲಜಿ ಸಹ ಇದೆ. ಸೊ ಇದು ನಮ್ಮ ಫ್ರೂಟ್ಸನ್ನು ವೆಜಿಟೇಬಲ್ಸನ್ನು ತುಂಬ ಫ್ರೆಶ್ ಆಗಿಟ್ಟಿರುತ್ತೆ. ನಾರ್ಮಲ್ ಕನ್ವೆನ್ಷನಲ್ ಫ್ರಿಡ್ಜ್ಗಳಲ್ಲಿ ಎವಾಪರೇಟ್ರು ಮತ್ತು ಕಂಟ್ರೋಲ್ ಎರಡೂ ಒಂದೇ ಇರುತ್ತೆ ಆಯ್ತಾ. ಬಟ್ ಇದರಲ್ಲಿ ರೆಫ್ರಿಜರೇಟರ್ಗೆ ಸಪ್ರೇಟ್ ಎವಾಪರೇಟ್ರು, ಫ್ರೀಸರ್ಗೆ ಸಪ್ರೇಟ್ ಎವಾಪರೇಟರ್ ಇರುತ್ತೆ. ಮತ್ತು ಕಂಟ್ರೋಲ್ ಕೂಡ ಸಪ್ರೇಟ್ ಆಗಿರುತ್ತೆ ಆಯ್ತಾ. ಟೆಂಪ್ರೇಚರ್ನ ಎರಡಕ್ಕೂ ಸಪ್ರೇಟಾಗಿ ನಾವು ಕಂಟ್ರೋಲ್ ಮಾಡ್ಕೊಬೋದು. ಇದರಿಂದ ಓಡರ್ ಕೂಡ ಮಿಕ್ಸ್ ಆಗಲ್ಲ, ತುಂಬಾ ಫ್ರೆಶ್ ಆಗಿ ಸಹ ಇರುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಇದು ಬಿಸ್ಪೋಕಿಯ ಲಾಂಡ್ರಿ ಕಾಂಬೋ ಆಯ್ತಾ. ಇದು ಬಟ್ಟೆಯನ್ನು ವಾಶ್ ಮಾಡೋದ್ರ ಜೊತೆಗೆ ಡ್ರೈ ಕೂಡ ಮಾಡುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಈ ವಾಷಿಂಗ್ ಮಿಷಿನ್ ಅಲ್ಲಿ ನಮಗೆ ಫೋನ್ಗಿಂತ ದೊಡ್ಡ ಡಿಸ್ಪ್ಲೇ ಕೂಡ ಸಿಗ್ತಾ ಇದೆ ಆಯ್ತಾ. ಇದು AI ವಾಶ್ ಅನ್ನ ಮಾಡುತ್ತೆ. ನಾವು ಬೇಕು ಅಂದ್ರೆ ಈ ಒಂದು ವಾಷಿಂಗ್ ಮಿಷಿನ್ ಅಲ್ಲಿ ನಾರ್ಮಲ್ ಆಗಿ ಟೈಮ್ ಅನ್ನ ಸೆಟ್ ಮಾಡಿ ಕೂಡ, ಮೋಡ್ ಅನ್ನ ಸೆಟ್ ಮಾಡಿ ಕೂಡ ವಾಶ್ ಮಾಡಬಹುದು. ಅಥವಾ ಇಲ್ಲಿ AI ವಾಶ್ ಅಂಡ್ ಡ್ರೈ ಅಂತ ಆಪ್ಷನ್ ಇದೆ. ಇದನ್ನು ಚೂಸ್ ಮಾಡಿದ್ರೆ ನಾವು ಯಾವ ರೀತಿ ಬಟ್ಟೆಯನ್ನು ಇದರೊಳಗೆ ಹಾಕ್ತೀವಿ ಅದನ್ನು ಸೆನ್ಸ್ ಮಾಡಿಬಿಟ್ಟು ಅದೇ ಆಟೋಮೆಟಿಕ್ ಆಗಿ ಟೈಮನ್ನು, ಎಷ್ಟು ಡಿಟರ್ಜೆಂಟನ್ನು ತಗೋಬೇಕು ಕಂಪ್ಲೀಟ್ ಅದೇ ಸೆಟ್ ಮಾಡಿಕೊಂಡು ವಾಶನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಗೆ ಇದರಲ್ಲಿ ಡಿಫ್ರೆಂಟ್ ಸೈಕಲ್ಗಳು ಸಹ ಇದೆ ಆಯಿತಾ. ನೋಡ್ತಾ ಇದ್ದೀರಾ, ಕಾಟನ್ನು, ಬೆಡ್ಡಿಂಗು, ಊಲು, ನೀವು ಹಾಕುವಂಥ ಬಟ್ಟೆಗೆ ತಕ್ಕಂಗೆ ಈ ಸೈಕಲ್ಗಳನ್ನು ಚೇಂಜ್ ಮಾಡ್ಬೋದು. ಮತ್ತು ಈ ಒಂದು ವಾಷಿಂಗ್ ಮಿಷಿನ್ನ ನಿಮ್ಮ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ, ಫೋನ್ ಬಂತು ಅಂತ ಅಂದರೆ ಆ್ಯಕ್ಚುಲಿ ಇಲ್ಲೇ ರಿಸೀವ್ ಮಾಡ್ಬೋದು. ಇದರಲ್ಲಿ ಮೈಕ್ರೋಫೋನ್ ಸಹ ಇದೆ ಆಯಿತಾ. ಇಲ್ಲೇ ರಿಸೀವ್ ಮಾಡಿ ಇಲ್ಲೇ ಮಾತಾಡ್ಬೋದು. ಮನೇಲಿರುವಂಥ ಎಲ್ಲ ಸ್ಮಾರ್ಟ್ ಡಿವೈಸನ್ನು ಇಲ್ಲೇ ಕಂಟ್ರೋಲ್ ಕೂಡ ಮಾಡ್ಬೋದು. ಮತ್ತು ಮನೆಯ 3D ಮ್ಯಾಪಿಂಗ್ ಕೂಡ ಮಾಡುತ್ತಾ ಆಯ್ತಾ. ಮನೆಯದು 3D ಮ್ಯಾಪಿಂಗಲ್ಲಿ ಯಾವ್ಯಾವ ಡಿವೈಸ್ ಎಲ್ಲಿದೆ ಪ್ರತಿಯೊಂದನ್ನು ಕೂಡ ತೋರಿಸುತ್ತೆ. ಅಲ್ಲೇ ಕಂಟ್ರೋಲ್ ಕೂಡ ನಾವು ಮಾಡ್ಬೋದು. ಯೂಟ್ಯೂಬ್ ಅಪ್ಲಿಕೇಶನ್ ಸಹ ಇದೆ, ನೋಡ್ತಾ ಇದ್ದೀರಾ ಇಲ್ಲಿ. ಸ್ಮಾರ್ಟ್ ವ್ಯೂ, ಸ್ಪಾಟಿಫೈ, ಬಿಕ್ಸ್ಬಿ, ಬ್ರೌಸರ್ ಸಹ ಇದೆ.
ಲಿಟ್ರಲಿ ಒಂದು ಸ್ಮಾರ್ಟ್ ಫೋನ್ ನಮಗೆ ಈ ವಾಷಿಂಗ್ ಮಿಷನ್ ಇದ್ದಂಗೆ. ನಾನಂತೂ ಇದಕ್ಕಿಂತ ಮುಂಚೆ ಒಂದು ವಾಷಿಂಗ್ ಮಿಷನಲ್ಲಿ ಈ ಥರ ಡಿಸ್ಪ್ಲೇನ 100% ನೋಡಿರಲಿಲ್ಲ. ನೀವೇನು ನೋಡ್ತಾ ಇದ್ರೆ ಇದು ಅದೇ ವಾಷಿಂಗ್ ಮಿಷಿನಿಂದು ಅವರು ಕಟ್ ಮಾಡಿರುವಂಥ ಪಾರ್ಟ್ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸೋದಕ್ಕೆ. ನಮ್ಗೆ ಇದರಲ್ಲಿ ಹೀಟ್ ಪಂಪ್ ಕೂಡ ಸಿಗ್ತಾ ಇದೆ. ಇದರಿಂದ ಬಟ್ಟೆಗಳು ಇದ್ರ ಒಳಗಡೆ ಡ್ರೈ ಕೂಡ ಆಗುತ್ತೆ. ಮತ್ತು ಈ ಒಂದು ಹೀಟ್ ಪಂಪ್ ಪ್ರೊಡ್ಯೂಸ್ ಮಾಡುವಂಥ ಬಿಸಿ ಗಾಳಿ ಏನಿದೆ ಇದ್ರ ಒಳಗಡೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದೇ ಬಿಸಿ ಗಾಳಿ ರಿಯೂಸ್ ಆಗ್ತಾ ಇರುತ್ತೆ. ಅದರಿಂದ ಯಾವುದೇ ವೆಂಟಿಲೇಟರ್ನ ಅವಶ್ಯಕತೆ ಕೂಡ ಇರಲ್ಲ. ಮತ್ತು ಅಪ್ ಟು 60% ಡ್ರೈ ಮಾಡುವಂಥ ಟೈಮನ್ನು ಕಡಿಮೆ ಮಾಡುತ್ತೆ. ಈವನ್ ಎನರ್ಜಿ ಸೇವಿಂಗನ್ನು ಕೂಡ ಅಪ್ ಟು 75% ತನಕ ಕಡಿಮೆ ಮಾಡುತ್ತೆ. ಮತ್ತು ಫ್ಯಾಬ್ರಿಕ್ ಕೂಡ ಸ್ಟ್ರಿಂಕ್ ಆಗಲ್ಲ. ಮತ್ತು ಯಾವುದಾದ್ರೂ ಡೆಲಿಕೇಟ್ ಅಥವಾ ಎಕ್ಸ್ಪೆನ್ಸಿವ್ ಬಟ್ಟೆ ಏನಾದ್ರು ಇದ್ದರೆ ಅದನ್ನು ಕಡಿಮೆ ಟೆಂಪ್ರೇಚರ್ನಲ್ಲಿ ಡ್ರೈ ಕೂಡ ಮಾಡುತ್ತೆ. ಬಟ್ಟೆನ ಇಲ್ಲಿಂದ ಹಾಕ್ತೀರಾ, ವಾಶ್ ಮಾಡುತ್ತೆ, ಡ್ರೈ ಮಾಡುತ್ತೆ, ಆಮೇಲೆ ಅದೇ ಆಟೋಮೆಟಿಕ್ ಆಗಿ ಡೋರ್ ಕೂಡ ಓಪನ್ ಮಾಡುತ್ತೆ. ನೀವೇನು ನೋಡ್ತಾ ಇದ್ದೀರಾ ಇದು ಮಂತ್ಲಿ ಎನರ್ಜಿ ಯೂಸೇಜ್ ಅಂತ, ಎಷ್ಟು ಈ ವಾಷಿಂಗ್ ಮಿಷಿನ್ ಯೂಸ್ ಮಾಡಿದೆ ಮತ್ತು ಎಷ್ಟನ್ನು ಸೇವ್ ಮಾಡಿದಿರ ಎನರ್ಜಿಯನ್ನು ಅದನ್ನು ಕೂಡ ತೋರಿಸುತ್ತೆ. ಮಂತ್ಲಿ ವಾಟರ್ ಯೂಸೇಜ್, ಎಷ್ಟು ವಾಟರ್ ಯೂಸ್ ಆಗಿದೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಲಿಟ್ರಲ್ ನಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಕ್ರೇಜಿ ಫೀಚರ್ ಅಂತೀನಿ. ನೀವೇನು ನೋಡ್ತಾ ಇದ್ದೀರಾ ಇದು ವಿಂಡ್ ಫ್ರೀ ಸ್ಯಾಮ್ಸಂಗ್ ಅವ್ರದ್ದು ಬಿಸ್ಪೋಕ್ AC ಆಯಿತಾ. ಕಳೆದ ವರ್ಷ ಕೂಡ ಇದನ್ನು ನಾವು ರಿವ್ಯೂ ಮಾಡಿದ್ವು. ಇದರಲ್ಲಿ ನಮಗೆ 23,000 ಹೋಲ್ಸ್ಗಳಿರುತ್ತೆ ಆಯಿತಾ. ಸೊ ನಾವು ಇದರಲ್ಲಿ ವಿಂಡ್ ಫ್ರೀ ಮೋಡನ್ನು ಆನ್ ಕೂಡ ಮಾಡ್ಕೊಬೋದು. ಇದು ಕೂಡ ಒಂದು ರೀತಿ AI ಜೊತೆ ಕೆಲಸವನ್ನು ಮಾಡುತ್ತೆ. ಬೇರೆ ಡಿವೈಸ್ಗಳಿಗೆ ಕನೆಕ್ಟ್ ಆಗಿರುತ್ತೆ. AC ಆನ್ ಮಾಡಿದ ತಕ್ಷಣ ಫ್ಯಾನ್ ಕೂಡ ಸೈಮಲ್ಟೇನಿಯಸ್ ಆಗಿ ಆನ್ ಆಗೋ ರೀತಿ ಬೇಕಾದರೂ ಮಾಡ್ಬೋದು. ನೀವೇನಾದರೂ AI ಎನರ್ಜಿ ಮೋಡನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಯೂಸೇಜ್ ಪ್ಯಾಟ್ರನ್ನ ಅದು AI ಮುಖಾಂತರ ಅನಲೈಸ್ ಮಾಡಿ ಸರಿಯಾದ ಕೂಲಿಂಗ್ ಮೋಡನ್ನು ಸ್ವಿಚ್ ಮಾಡುತ್ತೆ. ಮತ್ತು ಟೆಂಪ್ರೇಚರ್ನ ಸ್ಲೈಟ್ಲಿ +or-2 ಡಿಗ್ರಿಯಷ್ಟು ಇದು ಚೇಂಜ್ ಕೂಡ ಅದೇ ಆಟೋಮೆಟಿಕ್ ಮಾಡ್ಕೊಳ್ಳುತ್ತೆ. ಮತ್ತು ಕಂಪ್ರೆಸರ್ ಕೂಡ ತುಂಬ ಲೋ ಸ್ಪೀಡಲ್ಲಿ ರನ್ ಆಗಿ ಪವರ್ ಸೇವ್ ಆಗುತ್ತೆ. ಅಪ್ ಟು 30% ಎನರ್ಜಿಯನ್ನು ಈ ಮುಖಾಂತರ ಸೇವ್ ಮಾಡ್ಬೋದು. ಕೆಳಗಡೆ ಏನು ನೋಡ್ತಾ ಇದ್ದೀರಾ ಇದು ಔಟ್ಡೋರ್ ಯೂನಿಟ್ಟು. ಸೊ ಸ್ವಲ್ಪ ವೆದರ್ ಕಂಡೀಷನ್ ಎಲ್ಲ ತಡ್ಕೊಳ್ಳೋದಕ್ಕೆ ಸ್ವಲ್ಪ ಚೆನ್ನಾಗಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಮತ್ತು ಇದನ್ನು ನೋಡ್ತಾ ಇದ್ದೀರಾ ಗ್ರೀನ್ ಕಲರು, ಇದು ಡ್ಯೂರಾಫಿನ್ ಅಲ್ಟ್ರಾ ಕೋಟಿಂಗ್ ಆಯಿತು. ಅಂದರೆ ಔಟ್ಡೋರ್ ಯೂನಿಟ್ ಸ್ವಲ್ಪ ಅಂದರೆ ಕ್ವಾಲಿಟಿ ಬಾಳಕ್ಕೆ ಸ್ವಲ್ಪ ಚೆನ್ನಾಗಿ ಬರಲಿ ಅನ್ನೋ ರೀಸನ್ಗೆ ಒಂದು ಆ ಗ್ರೀನ್ ಕೋಟಿಂಗ್ ಏನಿದೆ ಅದನ್ನು ಮಾಡಿದ್ದಾರೆ ಆಯಿತಾ. ಸೊ ಪ್ರೀಮಿಯಂ ಬಿಲ್ಡ್ ಇದು ಕೂಡ ನಮಗೆ ಸಿಗ್ತಾ ಇದೆ. ಜೊತೆಗೆ ನಮ್ಗೆ ಯಾವ ರೀತಿ ಸ್ಯಾಮ್ಸಂಗ್ ಫೋನ್ಗಳಲ್ಲಿ ನಾಕ್ ಸೆಕ್ಯೂರಿಟಿ ಸಿಗುತ್ತೆ ಅದೇ ರೀತಿ ಈ ಡಿವೈಸ್ಗಳಿಗೂ ಸಹ ನಾಕ್ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ. ನಾನು ಯಾವತ್ತು ಇದಕ್ಕಿಂತ ಮುಂಚೆ IoT ಡಿವೈಸ್ಗಳಿಗೆ, ಹೋಮ್ ಅಪ್ಲೈನ್ಸಸ್ಗಳಿಗೆ ಈ ರೀತಿ ಸೆಕ್ಯೂರಿಟಿ ಕೊಡೋದನ್ನು ನೋಡಿರಲಿಲ್ಲ. ಇದು ಒನ್ ಆಫ್ ದ ಹೈಯೆಸ್ಟ್ ಡೈಮಂಡ್ ಲೆವೆಲ್ ಸೆಕ್ಯೂರಿಟಿ ಆಯಿತಾ. ಇದಕ್ಕೆ ಸರ್ಟಿಫಿಕೇಷನ್ ಸಹ ಮಾಡಿಸಿದ್ದಾರೆ. ಸೊ ನಮ್ಮ ಎಲ್ಲ ಡಿವೈಸ್ಗಳು ಪ್ರೊಟೆಕ್ಟೆಡ್ ಆಗಿರುತ್ತೆ ಆಯಿತಾ. ಸೊ ಇಂಟರ್ನೆಟ್ ಕನೆಕ್ಟ್ ಮಾಡಿದ್ರು ಸಹ ಡಾಟಾ ಎಲ್ಲೂ ಹೊರಗೆ ಹೋಗಲ್ಲ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನೊಂದೇನಪ್ಪ ಅಂದರೆ ಈ ಎಲ್ಲ ಡಿವೈಸ್ಗಳು ಕೂಡ ಒಂದು ರೀತಿ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಆಯಿತಾ. ನಾವು ಸ್ಮಾರ್ಟ್ ಡಿವೈಸ್ಗಳನ್ನು ಇಲ್ಲೇ ಕಂಟ್ರೋಲ್ ಕೂಡ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇದಿಷ್ಟು ಸ್ಯಾಮ್ಸಂಗ್ ಅವರು ಅವ್ರದ್ದು ಬಿಸ್ಪೋಕ್ ಟೆಕ್ ಸೆಮಿನಾರ್ನಲ್ಲಿ ಶೋಕೇಸ್ ಮಾಡಿದಂಥ ಕೆಲವೊಂದು ಪ್ರಾಡಕ್ಟ್ಗಳು. ನನಗಂತೂ ಈ ಲಾಂಡ್ರಿ ಕಾಂಬೋ ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು ವಿತ್ ಡಿಸ್ಪ್ಲೇ. ಈವನ್ ರೆಫ್ರಿಜರೇಟರ್ ಕೂಡ ಅಷ್ಟೇ ಆಯಿತಾ, ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.